ಇವತ್ತು ಅವರು ತೀವ್ರವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಹೋದಲ್ಲಿ ಟೀಕೆ ಮಾಡ್ತಿದ್ದಾರೆ, ಟಿಪ್ಪಣಿ ಮಾಡ್ತಿದ್ದಾರೆ. ತಪ್ಪದ ಇದು. ಎಲೆಕ್ಷನ್ ಕಮಿಷನ್ ನೀವು ಕಂಟ್ರೋಲ್ ಮಾಡಬೇಕಾಗ್ತದೆ. ಎಲೆಕ್ಷನ್ ಕಮಿಷನ್ ಕಂಟ್ರೋಲ್ ಆಗಲಿಲ್ಲ, ನೀವು ನಿಮ್ಮ ಶಕ್ತಿಗಳನ್ನು ಹೇಳಿಲ್ಲ ಅಂತಾರೆ, ಈ ದೇಶದ ಪ್ರಜಾಪ್ರಭು ಸತ್ತು ಹೋಗ್ಬಿಡ್ತದೆ. ಸುಮ್ಮನೆ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ಎಲೆಕ್ಷನ್ ಮಾಡೋದು ಅವ್ರಿಗೆ ಎಲ್ಲರೂ ನಾವು ಸೋಲೋರು ನಿಶ್ಚಿತ ಆಗ್ತದೆ. ಅದಕ್ಕಿಂತ ಅಲ್ಲಿ ಏನು ತೋರಿಸ್ರಿ ಅನ್ನೋ ಮಾತು. ಇದನ್ನು ತೋರಿಸೋದ್ರಿಂದ ಏನು ವೈಯಕ್ತಿಕ ಆಗ್ತದೆ ಅಂತ ಈಗಾಗಲೇ ನಮ್ಮ ಚುನಾವಣಾ ಆಯೋಗ ಹೇಳಲಿಕ್ಕೆ ಹೋಗ್ಬಿಟ್ಟು ಹಲವು ಸಲ ಇದು ಉತ್ತರ ಕೊಡ್ಲಿಕ್ಕೆ ರೀ. ಆದರೆ ಆ ಉತ್ತರ ಕೊಟ್ಟರೆ ಅದಕ್ಕೆ ಸಮಾಧಾನ ಇಲ್ಲ ಕಾಂಗ್ರೆಸ್ಗೆ. ಆದರೂ ಬರೀ ಇದೇ ಉತ್ತರ ಕೊಡೋದ್ರಿಂದ ಏನು ಲಾಸ್ ಇಲ್ಲ ಅನ್ನೋಂಥ ಅವ್ರು ವಾದ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಇದ್ದಿದ್ದು ಆಡಳಿತಾರೂಢ ಪಕ್ಷದ ಅಂತೇಳಿ ಆಡಳಿತಾರೂಢ ಪಕ್ಷದ ಪರ ಇದೆ ಅನ್ನೋದು ರಾಹುಲ್ ಗಾಂಧಿಯವರ ವಾದ, ಕಾಂಗ್ರೆಸ್ಸಿನ ಅತ್ಯಂತ ಸ್ಪಷ್ಟ ಅಭಿಪ್ರಾಯ. ಅದು ಇವರು ಅಂತಿದ್ದಾರೆ ಬಿ ಜೆ ಪಿಗರು, ಇಲ್ಲ ನೀವು ಗೆದ್ದರೆ ಮಾತಾಡ್ತೀರಿ ನೀವು ಹಾಗೆ ಹೀಗೆ ಇವರು ಮಾತಾಡ್ತಾ ಇದ್ದಾರೆ. ಅದೇನೂ ಇರಲಿ, ಏನು ಮಾತಾಡಲಿ ಬಿಡಲಿ, ಅವರಿಗೆ ಅವ್ರೇನು ಕೇಳ್ತಾ ಇದ್ದಾರೆ 17(c) ಇರ್ಬೋದು, 17(c) ಇರ್ಬೋದು, ಫಾರ್ಮ್ ಇರ್ಬೋದು, ಅದ್ರ ಜೊತೆಗೆ ನೋಡಿದ್ರೆ ಡಾಕ್ಯುಮೆಂಟ್ಸ್ ಇರ್ಬೋದು, ಅವ್ರು ಕೊಟ್ಟು ಪರೀಕ್ಷೆ ಮಾಡಿಸೋದು ಯೋಗ್ಯ ಅಂತೇಳಿ ಭಾಳಷ್ಟು ಜನ ಅಭಿಪ್ರಾಯ ಆಗಲಿಕ್ಕೆ ನಿಧಾನಕ್ಕೆ ಇಲ್ಲೊಂದು ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ರಾಹುಲ್ ಗಾಂಧಿಯವರು ಇದನ್ನು ಜನರಿಗೆ ತಲುಪಿಸುವಲ್ಲೇ ಅಥವಾ ಕನ್ವಿನ್ಸ್ ಮಾಡೋಲ್ಲಿ ಗೆಲ್ತಾ ಇದ್ದಾರೆ ಅಂತ ನಿಧಾನಕ್ಕೆ ಅನ್ನಿಸ್ತಾ ಇದೆ ಅಂತ. ಹೇಗೆ ಇತ್ತೀಚಿನ ಚುನಾವಣೆಗಳು ನಿಧಾನಕ್ಕೆ ಮೋದಿಯವ್ರ ಮೇಲೆ ಪ್ರೀತಿ ವಿಶ್ವಾಸ ಕಡಿಮೆ ಆಗ್ತದೆ ಅನ್ನೋ ಸಹಿತ ಸಾಕ್ಷಿ ಆಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ನಮ್ಮ ಫಡ್ನವೀಸ್ ಅವರು ಏನೋ ಹೇಳ್ತಾರೆ, ಇಲ್ಲ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಸೋತರು, ಅದು ನೋವಾಗೈತಿ, ಸುಮ್ಮನೆ ಏನು ಆರೋಪ ಮಾಡ್ತಾರೆ ಅಂತೇಳಿ ಅವ್ರು ಅಂತ ಇದ್ದಾರೆ. ಸಹಜದ ಗೆದ್ದಿದ್ದಾರೆ.